ಪದ್ಯ 3 ನೀ ಹೋದ ಮರುದಿನ. ಕವಿ ಪರಿಚಯ. ಕವಿ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ. ಜನನ 1942. ಸ್ಥಳ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿ. ತಂದೆ ಧಳಪ್ಪ ವಾಲಿಕಾರ. ತಾಯಿ ಸಾಬವ. ರಚನೆ ಮರದ ನೀರಿನ ಗಾಳಿ, ಪ್ಯಾಂಥರ್ಸ್ ಪದ್ಯಗಳು, ಧಿಕ್ಕಾರದ ಹಾಡುಗಳು, ಕವನ ಸಂಕಲನಗಳು. ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಕುತ್ತೂದಲ್ಲಿ ಕುದ್ದವರ ಕಥೆಗಳು, ಕಥಾ ಸಂಕಲನಗಳು. ವ್ಯೋಮ ಸುನೀತಂಗಳ ಸುಕಾವ್ಯಾಮೃತ. ಮಹಾಕಾವ್ಯಗಳು. ಟೊಂಕದ ಕೆಳಗಿನ ಜನ, ನರಭಕ್ಷಕ ರಾಜನ ಕತೆ, ತಲೆಹಾಕುವವರು, ನಾಟಕಗಳು. ಪ್ರಶಸ್ತಿ: ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಕಾರ ಗ್ರಂಥ: ಸಮಗ್ರ ಕಾವ್ಯ ಸಂಪುಟ. ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ. 2. ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ? ಕವಿ ಸುದ್ದಿ ಸಂಭ್ರಮವು ಕೇಕುವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ. 3. ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ? ಕವಿ ಕೈಕಾಲು ಕಿವಿಮೂಗು ಮೈಮನಸ್ಸು ತಲೆ ಕಣ್ಣುಗಳನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ. 4. ತಾಳಿ ಒಮ್ಮೆ ಏನಾಗಿ ಕುಟುಕುವನು? ಸಾಮಾನ್ಯ ಬಡ ಜೀವಿಯು ದೌರ್ಜನ್ಯವನ್ನು ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು. 5. ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು? ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ. ಸ್ವಂತ ವಾಕ್ಯದಲ್ಲಿ ಬಳಸಿರಿ. 1. ಸ್ವಾತಂತ್ರ್ಯ. ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರಕಿತು. 2. ಬದುಕು. ನಮ್ಮ ಬದುಕಿನಲ್ಲಿ ಒಳ್ಳೆಯ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು. 3. ಸಂಭ್ರಮ. ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. 4. ಕುಟುಕು. ಚೇಳು ಕುಟುಕುತ್ತದೆ. ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೀವು ಹೋದ ಮರುದಿನ ಪದ್ಯವನ್ನು ಡಾಕ್ಟರ್ ಚೆನ್ನಣ್ಣ ವಾಲಿಕಾರರು ಬರೆದ ಸಮಗ್ರ ಕಾವ್ಯ ಸಂಪುಟ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಕವಿತೆಯಲ್ಲಿ ದೀನದಲಿತರ ಕಷ್ಟಕರ ಬದುಕನ್ನು ಕವಿಯು ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರ ಮರಣದ ನಂತರ ದೀನದಲಿತರ ಬಾಳು ತುಂಬ ಕಷ್ಟಕರವಾಗಿದೆ ಎಂದು ಕವಿ ಹೇಳುತ್ತಾರೆ. ಅಂಬೇಡ್ಕರ್ ಥರ ದುಡಿಯುವವರು, ಕಳಕಳಿ ಪಡುವವರು ತೀರಾ ಕಡಿಮೆ. ಅಂಥವರು ಇನ್ನೂವರೆಗೂ ಹುಟ್ಟಿ ಬರಲಿಲ್ಲ. ಸಮಾಜದಲ್ಲಿ ಮೇಲ್ವರ್ಗದವರ ದಬ್ಬಾಳಿಕೆ ಹೆಚ್ಚಾಗಿ ಅಧಿಕಾರಶಾಹಿಗಳು ತಮ್ಮ ಬೂಟುಗಾಲಿನ ಶಬ್ದದಿಂದ ದರ್ಪವನ್ನು ಮೆರೆಯುತ್ತಿದ್ದಾರೆ. ಹೆಸರಿಗೆ ಮಾತ್ರ ನಮಗೆ ಸ್ವಾತಂತ್ರ್ಯ ದೊರಕಿದೆ, ಆದರೆ ನಾವು ಈಗಲೂ ಅಸ್ವತಂತ್ರರು. ದಲಿತರಿಗೆ ಕೈಕಾಲು ಕಿವಿಮೂಗು ಮೈಮನಸ್ಸು ತಲೆಕಣ್ಣುಗಳಿದ್ದರೂ ಜೀವನ ಬರಡು ಗಿಡದಂತಾಗಿದೆ. ಮೈಮನಸ್ಸಿನ ತುಂಬ ಯಾತನೆ, ನೋವುಗಳೇ ತುಂಬಿದೆ. ಸಮಾಜದ ಮೇಲ್ವರ್ಗದವರು ದೀನದಲಿತರ ಬಾಳಿನಲ್ಲಿ ಅನೇಕ ಅಡೆತಡೆಗಳನ್ನು ತಂದೊಡ್ಡಿದ್ದಾರೆ. ಹೆಚ್ಚಿಗೆ ಮಾತನಾಡಿದರೆ ಹಗಲ ಹೊತ್ತಲ್ಲೇ ಹೊಡೆಯುತ್ತಾರೆ. ದಲಿತರ ತಾಳ್ಮೆಗೂ ಒಂದು ಮಿತಿಯುಂಟು. ಎಲ್ಲಿವರೆಗೆ ತಾಳುತ್ತಾರೆ? ತಾಳಿ ಕೊನೆಗೊಂದು ದಿನ ಚೇಳಾಗಿ ಕುಟುಕುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದ್ದಾಡಿ ಜಾರಿಗೆ ತಂದ ಕಾನೂನುಗಳಿಂದ ನಮ್ಮ ಬಾಳು ಇಷ್ಟರ ಮಟ್ಟಿಗಾದರೂ ಸುಧಾರಣೆ ಆಗಿದೆ ಎಂದು ಕವಿ ಹೇಳುತ್ತಾರೆ. ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಯಾದೋ ಬಾಬಾ ಸಾಹೇಬ, ಆಗ್ಯಾದೋ ಬಾಬಾ ಸಾಹೇಬ. ನಿನ್ನಂಗ ದುಡಿದವರು, ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ, ಇನ್ನೂ ತನ ಬರಲಿಲ್ಲ ಒಬ್ಬ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಯಾದೋ ಬಾಬಾ ಸಾಹೇಬ. ಕೈಕಾಲು ಕಿವಿಮೂಗು ಮೈಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು, ಕಳಕೊಂಡ ಬರಡು ಗಿಡ ನಾವು. ಮೈ ತುಂಬ ಮನ ತುಂಬ ಸಿಕ್ಕವರ ಮುಖಮುದ್ರೆ, ಚೀರಾಟ ಹಾರಾಟ ಸಾವೋ, ಚೀರಾಟ ಹಾರಾಟ ಸಾವೋ. ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಆಗ್ಯಾದೋ ಬಾಬಾ ಸಾಹೇಬ, ಆಗ್ಯಾದೋ ಬಾಬಾ ಸಾಹೇಬ. Thank you for the watching. Subscribe my channel ಪಠ್ಯ ಪುಸ್ತಕ. ಈ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.